ಪುಳಿಯೋಗರೆ ಅಂದ ತಕ್ಷಣ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರ ಬಾಯಲ್ಲೂ ನೀರ್ ಬರುವಂತದ್ದೇ ಪುಳಿಯೋಗರೆ ರೆಸಿಪಿ. ಅಷ್ಟು ಇಷ್ಟಪಟ್ಟು ಎಲ್ರೂ ತಿಂತೀವಿ. ದೇವಸ್ಥಾನಕ್ಕೆ ಹೋದಾಗ ಪುಳಿಯೋಗರೆ ಒಂದು ಚಿಕ್ಕ ಜೊನೆಲ್ ಕೊಟ್ರೆ ಇನ್ನೊಂದ್ ಜೊನೆನ ಹೇಗಾದ್ರೂ ಕದ್ದು ಮುಚ್ಚಾರು ಈಸ್ಕೊಂಡ್ ತಿನ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅಷ್ಟು ಇಷ್ಟಪಟ್ಟು ಪುಳಿಯೋಗರೆನ ನಾವೆಲ್ಲರೂ ತಿಂತೀವಿ. ಅದ್ರಲ್ಲೂ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಅದನ್ನ ಈಸಿಯಾಗಿ ಮನೇಲೆ ಹೇಗ್ ಮಾಡ್ಬೋದು, ಪುಳಿಯೋಗರೆ ಪೌಡರ್ ಆಗ್ಲಿ, ಪುಳಿಯೋಗರೆ ಗೊಜ್ಜಾಗ್ಲಿ ತುಂಬಾ ಸುಲಭವಾಗಿ ಹೇಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಪುಳಿಯೋಗರೆ ಪುಡಿನ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಕಾಳು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ. ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ. ನಿಮ್ಗೆ ಏನಾದ್ರೂ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದ್ರೆ ಮೆಣಸನ್ನ ಇನ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಅಥವಾ ಲೋ ಫ್ಲೇಮ್ ಅಲ್ಲಿ, ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಸೀದೋಗ್ಬಾರ್ದು, ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷಗಳ ಆದ್ಮೇಲೆ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕೊಳ್ತಾ ಇದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಆದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಧನಿಯಾ ಕಾಳನ್ನ ಹಾಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು. ನಾನು ತೋರಿಸ್ತಾ ಇರುವಂತ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಗುಂಟೂರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಗುಂಟೂರು ಒಂದು 10 ರಿಂದ 12 ಹಾಕೊಂಡಿದ್ದೀನಿ. ಬ್ಯಾಡಗೆ ಒಂದು 6 ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಎಲ್ಲ ಗರಿ ಗರಿ ಆಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಒಲೆನ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಿಸಿನೇ ಸಾಕು. ಅರಿಶಿನ ಹಾಕಿದ್ಮೇಲೆ ನಾವು ಒಲೆ ಆನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಒಲೆ ಆಫ್ ಮಾಡಿ ಅರಿಶಿನ ಮತ್ತೆ ಇಂಗನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಿಸಿನಲ್ಲೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಒಂದು ಪರಿಮಳ ಬರುತ್ತಲ್ಲ, ಆ ಪರಿಮಳಕ್ಕೆ ನಾವೆಲ್ಲ ಫಿದಾ ಆಗ್ಬೇಕು. ಅಷ್ಟು ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ನಿಂತ್ಕೊಂಡಾಗ ಯಾವ ಪರಿಮಳ ಬರುತ್ತೋ ಅದೇ ಪರಿಮಳ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಇದನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಇದು ಕಂಪ್ಲೀಟ್ ಒಂದು 10 ರಿಂದ 12 ನಿಮಿಷ ಬಿಟ್ಟರೆ ಸಾಕು, ಕಂಪ್ಲೀಟ್ ತಣ್ಣಗಾಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ಪುಳಿಯೋಗರೆ ಪುಡಿ ರೆಡಿ ಆಯ್ತು. ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಪುಡಿ ಇದು. ಒಂದ್ಸಲಿ ನಾವು ಮನೇಲಿ ಮಾಡಿಟ್ಕೊಂಡ್ರೆ ನಾವು ಪುಳಿಯೋಗರೆನ ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ಸೊ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾನು ಹುಣಸೆ ಹಣ್ಣನ್ನ ಈಗ ಮುಂಚೆನೆ ಈ ಒಂದು ಬಟ್ಲಲ್ಲಿ ಬಿಸಿ ನೀರಿಗೆ ಇಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ನೆನೆಸಿದ್ದೆ. ಇದನ್ನ ಚೆನ್ನಾಗಿ ಕಿವುಚಿ ಕಸ ಏನಾದ್ರು ಇದ್ರೆ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಹುಣಸೆ ಹಣ್ಣನ್ನ ನೆನ್ಸೋದಕ್ಕೆ ಬಿಟ್ರೆ ಚೆನ್ನಾಗಿ ನಾವು ರಸ ತೆಗಿಬಹುದು. ಈಗ ಈ ಹುಣಸೆ ಹಣ್ಣು ರಸನ ಪ್ಯಾನ್ಗೆ ಹಾಕೊಂಡಿದ್ದೀನಿ. ಹಾಗೇನೆ ಬೆಲ್ಲನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ. ಇದು ಬಕೆಟ್ ಬೆಲ್ಲ. ನೀವೇನಾದ್ರು ಬೆಲ್ಲ ಗಲೀಜಿತ್ತು ಅಂದ್ರೆ ಕ್ಲೀನ್ ಮಾಡಿ ಹಾಕೊಳ್ಳಿ. ಅದು ಕಲ್ಲೇನಾದ್ರು ಇತ್ತು ಅಂದ್ರೆ ಪುಳಿಯೋಗರೆ ಹಾಳಾಗೋಗುತ್ತೆ. ಇವಾಗ ಇದಕ್ಕೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು. ಹಾಗೆ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ನ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಈ ತರ ಕುದಿಸ್ಕೊಂಡು ಅದಾದ್ಮೇಲೆ ಮುಚ್ಚಳನ ಓಪನ್ ಮಾಡಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗ್ತಾ ಒಂದು ಥಿಕ್ನೆಸ್ ಬರುತ್ತಲ್ಲ, ಅವಾಗ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಕರಗಿ ಒಂದು ಒಳ್ಳೆ ಉಪ್ಪು ಖಾರ ಎಲ್ಲ ಹುಳಿ ಹಿಡ್ದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅವಾಗ ಒಂದು 5 ನಿಮಿಷ ಬಿಟ್ರೆ ಸಾಕು. ಇದು ಚೆನ್ನಾಗಿ ಕುದ್ದಿರುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಇದಕ್ಕೆ ಪುಳಿಯೋಗರೆ ಪುಡಿನ ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನೆಲ್ಲ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಪುಳಿಯೋಗರೆ ಪುಡಿನ ಮಾಡ್ಕೊಂಡಿದ್ದೆ ಅದಷ್ಟನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋ ಅಳತೆ ಪ್ರಕಾರ ಇದಿಷ್ಟಕ್ಕೆ ಸರಿ ಹೋಗುತ್ತೆ. ನಿಮ್ಗೆ ಏನಾದ್ರು ಜಾಸ್ತಿ ಮಾಡಿಟ್ಕೋತೀನಿ ಅಂದ್ರೆ ಜಾಸ್ತಿನೂ ಕೂಡ ಮಾಡಿಟ್ಕೋಬಹುದು. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ಕಂಪ್ಲೀಟ್ ಆಗುತ್ತೆ. ಒಂದು 5 ರಿಂದ 6 ನಿಮಿಷ ಆದ್ರೆ ಸಾಕು. ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ.
ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಯ್ತು ಅಂತಾನೆ ಅರ್ಥ. ಈ ಗೊಜ್ಜಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಹೋಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ಳಿ. ಹಾಗೆ ಇದನ್ನ ನಾನು ಪಕ್ಕದ ಒಲೆಲೆ ಇಟ್ಟು ಅದನ್ನ ಸಣ್ಣ ಉರಿಲೆ ಇಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಇನ್ನೊಂದು ಪ್ಯಾನ್ ಅನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು 2 ಸೌಟ್ ಎಣ್ಣೆ ಹಾಕೋಬೇಕು. ಎಣ್ಣೆ ಬೇಕಾಗುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಕಾಯಿರಿ. ನೋಡಿ ಇದು ಹುಳಿ ರೆಡಿ ಆಗಿದೆ. ಚೆನ್ನಾಗಿ ಗಟ್ಟಿ ಆಗ್ಬೇಕು. ಇಷ್ಟಾದ್ರೆ ಸಾಕು, ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಎತ್ತಿಟ್ಕೊಳ್ಳೋಣ ಅಲ್ಲೇ. ಇವಾಗ ಈ ಒಗ್ಗರಣೆನ ನಾವು ಕಂಟಿನ್ಯೂ ಮಾಡೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಇದಕ್ಕೆ ಉದ್ದಿನ ಬೇಳೆ, ಹಾಗೆ ಕಡಲೆಬೇಳೆ, ಹಾಗೆ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇದಕ್ಕೆ ಕಾಳುಗಳು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು ಇಷ್ಟು ಹುಳಿಗೆ ಇಷ್ಟು ಬೇಕಾಗುತ್ತೆ, ಹಾಗಾಗಿ ಇಷ್ಟೊಂದು ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಗೋಡಂಬಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲೂ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ಫ್ರೈ ಆಗ್ತಿದಂಗೆ ಸ್ವಲ್ಪನೇ ಇಂಗು, ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳಿ. ಕಾಳುಗಳೆಲ್ಲ ಚೆನ್ನಾಗಿ ಉಪ್ಪಿಡ್ದಿರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಗೊಜ್ಜಿಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಟ್ಕೊಂಡಿರೋ ಒಗ್ಗರಣಿನಲ್ಲಿ ಒಂದು ಅರ್ಧನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಹುಳಿ ಕಲಿಸ್ತೀವೋ ಅಷ್ಟನ್ನ ಈ ಪ್ಯಾನಲ್ಲೇ ಇಟ್ಕೊಂಡು ಮಿಕ್ಕಿದ್ದನ್ನ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬಹುದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾನಲ್ಲಿ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಒಂದು ಗಾಜಿನ ಪಾತ್ರೆಗೆ ಅಥವಾ ಯಾವ್ದಾದ್ರು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ತಿಂಗಳಾರ್ಗಟ್ಲೆ ಇಟ್ಕೊಂಡು ಇದನ್ನ ತಿಂದ್ರು ಏನಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಪ್ಯಾನಲ್ಲಿ ಇರುವಷ್ಟು ಗೊಜ್ಜಾದ್ರೆ ಒಂದು 3 ರಿಂದ 4 ಜನಕ್ಕೆ ಆಗುವಷ್ಟು ಪುಳಿಯೋಗರೆ ಆಗುತ್ತೆ. ಇವಾಗ ಇದಕ್ಕೆ ಬಿಸಿ ಬಿಸಿ ಅನ್ನನ ಮಾಡಿಟ್ಕೊಂಡಿದ್ದೆ, ತಟ್ಟೆಗೆ ಹಾಕಿ ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಅನ್ನನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಪುಳಿಯೋಗರೆ ಏನಾದ್ರು ಪ್ರಸಾದದ ತರ ಕೊಡ್ತೀವಿ ಅಂದ್ರೆ ಒಂದು 10 ರಿಂದ 15 ಜನಕ್ಕೆ ನಾವು ಕೊಡ್ಬೋದು. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ಪೂನಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಕ್ಕಾಗಲ್ಲ, ಹಾಗಾಗಿ ಕೈಯಲ್ಲೇ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಕಿವುಚಬಾರ್ದು, ಸಾಫ್ಟ್ ಆಗಿ ನೀಟಾಗಿ ಕಲ್ಸ್ಕೋಬೇಕು. ಅನ್ನ ಎಲ್ಲ ಉದ್ದುದ್ರಾಗೆ ಇರಬೇಕು. ನೋಡಿ ಈ ತರ ನೀಟಾಗಿ ನಾವು ಕಲ್ಸ್ಕೊಂಡ್ಮೇಲೆ ನಮ್ಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಮತ್ತೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಇಷ್ಟು ಸಾಕು ಅಂತ ಹೇಳಿದ್ರೆ ಸಾಕು. ನೋಡಿ ಇದನ್ನ ಕಾಳುಗಳನ್ನೆಲ್ಲ ಹಾಕೊಂಡು ಇನ್ನೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಪುಳಿಯೋಗರೆ ಪುಡಿ ಆಗ್ಲಿ, ಪುಳಿಯೋಗರೆ ಗೊಜ್ಜಾಗ್ಲಿ, ಹಾಗೆ ಪುಳಿಯೋಗರೆ ಆಗ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು. ನೋಡ್ತಾ ನೋಡ್ತಾನೆ ರೆಡಿ ಆಗೋಯ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಕಳ್ದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನ ನಾನು ಮನೇಲೆ ಮಾಡಿರೋದ್ರಿಂದ ದೇವರಿಗೆ ಅರ್ಪಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ನಾನು ಕೂಡ ಸರ್ವ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ನೀಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ನಮ್ಮ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಎಲ್ಲರ ಫೇವ್ರೇಟ್, ಹಾಗೆ ಎಲ್ಲರೂ ಬಾಯಲ್ಲೂ ನೀರೂರಿಸುವಂತಹ ರೆಸಿಪಿ ರೆಡಿ ಆಯ್ತು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಬಾಯ್.